ಮೈಸೂರಿನಲ್ಲಿ ಅದು ಕೂಡ ಅಂಬಾವಿಲಾಸ ಅರಮನೆಯ ಮುಂಭಾಗನೇ ಒಂದು ಸ್ಫೋಟ ಆಗುತ್ತೆ. ಹೀಲಿಯಂ ಗ್ಯಾಸ್ ಸ್ಫೋಟ ಆಗುತ್ತೆ. ಅದಾದ ನಂತರ ಇಡೀ ಮೈಸೂರೇ ಬೆಚ್ಚಿ ಬೀಳುತ್ತೆ. ಇದೆಲ್ಲದರ ನಡುವೆ ಸ್ಫೋಟ ಪ್ರಕರಣದ ಸುತ್ತ ಅನುಮಾನಗಳ ಹುತ್ತ. ಸಾರ್ವಜನಿಕ ಸ್ಥಳಗಳಲ್ಲೇ ಹೀಲಿಯಂ ಗ್ಯಾಸ್ ತಯಾರಿಸಿದ್ನ ಈತ. ಬಲೂನ್ ಮಾರಾಟದ ಸೈಕಲ್ನಲ್ಲೇ ಹೀಲಿಯಂ ಪೌಡರ್ ಪತ್ತೆಯಾಗಿದೆ. ಹೀಲಿಯಂ ಖಾಲಿಯಾದ ತಕ್ಷಣ ತಾನೇ ತಯಾರಿಸಿಕೊಳ್ತಾ ಇದ್ದಂತ ಸಲೀಂ. ಸ್ಫೋಟ ಸ್ಥಳದಲ್ಲಿ ಸಿಕ್ಕ ರಾಸಾಯನಿಕ ಪೌಡರ್ ಹುಟ್ಟಿಸಿದೆ ಈಗ ಅನುಮಾನ. ಹಲವು ಆಯಾಮಗಳಲ್ಲಿ ತನಿಖೆ ಶುರು ಮಾಡಿದ್ದಾರೆ ಈಗ ಪೊಲೀಸರು. ರಾಸಾಯನಿಕ ವಸ್ತುಗಳನ್ನ ಕ್ಯಾರಿ ಮಾಡೋದಕ್ಕೆ ಅವಕಾಶ ಇದೆಯಾ, ಇದು ಈಗಿರುವಂತ ಪ್ರಶ್ನೆ. ಪೌಡರ್ ಸೀಸ್ ಮಾಡಿ ತನಿಖೆ ನಡೆಸ್ತಾ ಇರುವಂತ ಪೊಲೀಸರು. ಈತ ಬಲೂನ್ ಸಲೀಂ ತಂಗಿದ್ದ ರೂಮ್ ವಿಡಿಯೋ ಕೂಡ ಲಭ್ಯ ಆಗಿದೆ. ಕೇವಲ 100 ರೂಪಾಯಿಗೆ ರೂಮ್ ಬಾಡಿಗೆಗೆ ಪಡೆದಿದ್ದ ಈ ಸಲೀಂ 100 ರೂಪಾಯಿಗೆ ಸದ್ಯ ಪಂಚನಾಮೆ ಮಾಡಿ ರೂಮ್ ಸೀಸ್ ಮಾಡಿದ್ದಾರೆ ಪೊಲೀಸರು. ಹಣ ಇಲ್ಲದವರಿಗೂ ಬಾಡಿಗೆ ನೀಡ್ತಾ ಇದ್ದ ಶರೀಫ್ ಲಾಡ್ಜ್ ಮಾಲೀಕರು. ಹಣ ಇಲ್ಲದವ್ರಿಗೂ ಕೂಡ ಬಾಡಿಗೆ ಕೊಡ್ತಾ ಇದ್ರಂತೆ. ಮೈಸೂರು ಸ್ಫೋಟ ಪ್ರಕರಣಕ್ಕೆ ಈಗ ತಿರುವು ಸಿಗ್ತಾ ಇದೆ. ಇದರ ಜೊತೆಗೆ ಎಲ್ಲ ರೀತಿಯಲ್ಲೂ ಕೂಡ ಪರಿಶೀಲನಾ ಕಾರ್ಯ ನಡೀತಾ ಇದೆ. ತನಿಖೆ ಅಂತೂ ಚುರುಕಿನಿಂದ ನಡೀತಾ ಇದೆ. ಈ ಪ್ರಕರಣದ ಸುತ್ತ ಹಲವು ಅನುಮಾನಗಳು ವ್ಯಕ್ತವಾಗ್ತಾ ಇರೋದು. ಆತ ಎಲ್ಲಿಂದಾನೋ ಬಂದು ಈಗ ಕೆಲವು ದಿನಗಳಿಂದ ಮೈಸೂರಿನಲ್ಲಿದ್ದ. ಅದು ಎಲ್ಲಿದ್ದ ಅಂತ ಹೋಗಿ ನೋಡಿದರೆ ಒಂದು ಶರೀಫ್ ಲಾಡ್ಜ್ ಅಂತ ಹೇಳಿ ಒಂದು ಲಾಡ್ಜ್ನಲ್ಲಿದ್ದ ಈತ. ಎಷ್ಟು ಬಾಡಿಗೆ? 100 ರೂಪಾಯಿ ಅಂತೆ. 100 ರೂಪಾಯಿ ಕೊಟ್ಟು ಆ ಲಾಡ್ಜ್ನಲ್ಲಿದ್ದಂತೆ ಈತ. ಇದರ ಜೊತೆಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಹೀಲಿಯಂ ಗ್ಯಾಸನ್ನು ಈತ ತಯಾರಿಸ್ತಾ ಇದ್ದಂತೆ ಸಲೀಂ. ಅದೆಂಗೆ ಸಾಧ್ಯ ಆಗುತ್ತೆ? ಬಲೂನ್ ಮಾರಾಟದ ಸೈಕಲ್ನಲ್ಲೇ ಹೀಲಿಯಂ ಪೌಡರ್ ಕೂಡ ಪತ್ತೆಯಾಗಿದೆ. ಹೀಲಿಯಂ ಖಾಲಿಯಾದ ತಕ್ಷಣ ತಾನೇ ಈತ ತಯಾರಿಸಿಕೊಳ್ತಾ ಇದ್ದಂತೆ. ಸ್ಫೋಟ ಸ್ಥಳದಲ್ಲಿ ಸಿಕ್ಕ ರಾಸಾಯನಿಕ ಪೌಡರ್ ಈಗ ಅನುಮಾನಕ್ಕೆ ಕಾರಣ ಆಗಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರು ರಿಪೋರ್ಟರ್ ಸುರೇಶ್. ಇಂಟ್ರೆಸ್ಟಿಂಗ್ ಬೆಳವಣಿಗೆ ಇದು. ರಾಸಾಯನಿಕ ವಸ್ತುಗಳನ್ನು ಕ್ಯಾರಿ ಮಾಡೋದಕ್ಕೆ ಸಾರ್ವಜನಿಕ ಪ್ರದೇಶಗಳಲ್ಲಿ ಅವಕಾಶ ಇದೆಯಾ? ಈಗ ಅದೇ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಓಕೆ, ಮತ್ತೊಮ್ಮೆ ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಗಮನಿಸ್ತಾ ಇದ್ದೀವಿ ಇಲ್ಲಿ. ನಮ್ಮ ಪ್ರಶ್ನೆ ಇಷ್ಟೇ, ರಾಸಾಯನಿಕ ವಸ್ತುಗಳನ್ನು ಸಾರ್ವಜನಿಕ ಪ್ರದೇಶದಲ್ಲಿ ಕ್ಯಾರಿ ಮಾಡೋದಕ್ಕೆ ಅವಕಾಶ ಇದೆಯಾ? ಈಗ ಅದನ್ನು ಕ್ಯಾರಿ ಮಾಡಿದ್ದಕ್ಕಲ್ವಾ ಈ ರೀತಿಯಾದಂಥ ಸ್ಫೋಟ ಆಗಿರೋದು. ಆತನೂ ಪ್ರಾಣ ಕಳ್ಕೊಂಡ. ಪೌಡರ್ ಸೀಸ್ ಮಾಡಿ ತನಿಖೆ ನಡೆಸ್ತಾ ಇದ್ದಾರೆ ಪೊಲೀಸ್ನವರು ಈಗ. ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ರಿಪೋರ್ಟರ್ ಸುರೇಶ್, ಕಂಟಿನ್ಯೂ ಮಾಡಿ. ರಾಮ್, ಇದು ಮೊನ್ನೆ ಸಿಲಿಂಡರ್ ಹೀಲಿಯಂ ಸ್ಫೋಟ ಆದಂತ ಸಂದರ್ಭದಲ್ಲಿ ಸಿಕ್ಕಂತ ವಸ್ತು. ಇದನ್ನ ಪಂಚನಾಮೆ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರು ಅನುಮಾನಗೊಂಡು ಪರಿಶೀಲನೆ ಮಾಡಿದಾಗ ಅದು ಆ ಹೀಲಿಯಂ ಅನ್ನ ತಯಾರನ್ನು ಮಾಡ್ಕೊಳ್ಳೋದಕ್ಕೆ ಬಳಕೆ ಮಾಡೋದಕ್ಕೆ ಇದ್ದಂತ ಪೌಡರ್ ಅಂತ ಹೇಳಿ ಗೊತ್ತಾಗಿದೆ. ಅದನ್ನು ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಜನನಿಬಿಡ ಪ್ರದೇಶದಲ್ಲಿ ಈ ರೀತಿಯಾದಂತಹ ಸ್ಫೋಟಕಕ್ಕೆ ಬಳಸುವಂತಹ ಅಂದ್ರೆ ಹೀಲಿಯಂ ತಯಾರಿಕೆಗೆ ಆಗುವಂತಹ ವಸ್ತುವನ್ನ ಬಳಕೆ ಮಾಡೋದ್ರಿಂದ ಎಷ್ಟರ ಮಟ್ಟಿಗೆ ಅನಾಹುತ ಆಗುತ್ತೆ ಅನ್ನೋದು ಇದೀಗ ಒಂದು ತಾಜಾ ಉದಾಹರಣೆ. ಹೀಗಾಗಿ ಇನ್ನಾದ್ರೂ ಕೂಡ ಸಾರ್ವಜನಿಕ ಸ್ಥಳದಲ್ಲಿ ಈ ರೀತಿಯಾದಂತಹ ಎಕ್ಸ್ಪ್ಲೋಸ್ ಆಗುವಂತಹ ವಸ್ತುಗಳನ್ನ ಕ್ಯಾರಿ ಮಾಡೋದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗಬೇಕಾಗಿದೆ. ಹೀಗಾಗಿ ಮಕ್ಕಳು ಮತ್ತೆ ಸಾರ್ವಜನಿಕರು ಜೊತೆಗೆ ಪ್ರವಾಸಿಗರ ದೃಷ್ಟಿಯಿಂದ ಈ ಒಂದು ಕೆಲಸ ಆಗ್ಬೇಕು ಅನ್ನೋ ಒಂದು ಒತ್ತಾಯ ಕೂಡ ಕೇಳಿ ಬಂದಿದೆ. ಹೀಗಾಗಿ ಮೊನ್ನೆ ಜಯಮಾರ್ತಾಂಡ ಗೇಟ್ ನ ಮುಂಭಾಗ ಸಿಕ್ಕಂತ ಈ ಒಂದು ವಸ್ತು ಏನಿದೆ ಅದನ್ನ ವಶಕ್ಕೆ ಪಡೆದುಕೊಂಡು ಅದು ಎಷ್ಟರ ಪ್ರಮಾಣದಲ್ಲಿದೆ, ಅದನ್ನ ತಯಾರಿ ಮಾಡ್ಕೊಳ್ಳೋದು ಹೇಗೆ, ಆತನೇ ತಯಾರಿ ಮಾಡ್ಕೊಳ್ತಿದ್ವಾ ಅಥವಾ ಬೇರೆ ಎಲ್ಲಾದ್ರೂ ಕೂಡ ಅದನ್ನ ಖರೀದಿ ಮಾಡಿದ್ನ, ಈ ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ ಮೈಸೂರು ನಗರದ ಪೊಲೀಸರು. ರಾಮ್, ಓಕೆ, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.